ಅಮೆರಿಕದ ಸುಂಕ ಏರಿಕೆಯಿಂದ ಉಂಟಾದ ಜಾಗತಿಕ ಆರ್ಥಿಕ ಅನಿಶ್ಚಿತತೆಯ ಹೊರತಾಗಿಯೂ ಭಾರತದ ಸರಕು ಮತ್ತು ಸೇವೆಗಳ ಒಟ್ಟು ರಫ್ತು ಏಪ್ರಿಲ್ 2025ರಲ್ಲಿ ಶೇಕಡಾ 12.7ರಷ್ಟು ಬೆಳವಣಿಗೆ ದಾಖಲಿಸಿದ್ದು 73.80 ಶತಕೋಟಿ ಡಾಲರ್ ತಲುಪಿದೆ. ಕಳೆದ ವರ್ಷ ಇದೇ ತಿಂಗಳಲ್ಲಿ ಇದು 65.48 ಶತಕೋಟಿ ಡಾಲರ್ ಆಗಿತ್ತು ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ದೇಶದ ಸರಕು ರಫ್ತು ಶೇಕಡಾ 9.03ರಷ್ಟು ಏರಿಕೆಯಾಗಿ 38.49 ಶತಕೋಟಿ ಡಾಲರ್ಗೆ ತಲುಪಿದೆ. ಹೆಚ್ಚಿನ ಮೌಲ್ಯದ ಎಲೆಕ್ಟ್ರಾನಿಕ್ಸ್ ಮತ್ತು ಎಂಜಿನಿಯರಿಂಗ್ ಸರಕುಗಳು ಅತ್ಯಧಿಕ ಬೆಳವಣಿಗೆಯನ್ನು ದಾಖಲಿಸಿವೆ. ಎಲೆಕ್ಟ್ರಾನಿಕ್ ಸರಕುಗಳ ರಫ್ತು ಏಪ್ರಿಲ್ನಲ್ಲಿ ಶೇಕಡಾ 39.51ರಷ್ಟು ಹೆಚ್ಚಾಗಿ ಸುಮಾರು 3.7 ಶತಕೋಟಿ ಡಾಲರ್ಗೆ ತಲುಪಿದೆ. ಕಳೆದ ವರ್ಷ ಇದೇ ತಿಂಗಳಲ್ಲಿ ಇದು 2.65 ಶತಕೋಟಿ ಡಾಲರ್ ಆಗಿತ್ತು ಎಂದು ಸಚಿವಾಲಯ ಮಾಹಿತಿ ನೀಡಿದೆ. ಎಂಜಿನಿಯರಿಂಗ್ ಸರಕುಗಳ ರಫ್ತು ಕಳೆದ ವರ್ಷದ ಏಪ್ರಿಲ್ನಲ್ಲಿ 8.55 ಶತಕೋಟಿ ಡಾಲರ್ಗಳಿಂದ ಈ ತಿಂಗಳಲ್ಲಿ ಶೇಕಡಾ 11.28ರಷ್ಟು ಹೆಚ್ಚಾಗಿ 9.51 ಶತಕೋಟಿ ಡಾಲರ್ಗಳಿಗೆ ತಲುಪಿದೆ. ಆದರೆ ರತ್ನಗಳು ಮತ್ತು ಆಭರಣಗಳ ರಫ್ತು ಸುಮಾರು ಶೇಕಡಾ 10.7ರಷ್ಟು ಹೆಚ್ಚಾಗಿ 2.5 ಶತಕೋಟಿ ಡಾಲರ್ಗಳಿಗೆ ತಲುಪಿದ್ದು 2.26 ಶತಕೋಟಿ ಡಾಲರ್ಗಳಿಂದ ಈ ವರ್ಷ ಶೇಕಡಾ 19ರಷ್ಟು ಹೆಚ್ಚಾಗಿ 64.91 ಶತಕೋಟಿ ಡಾಲರ್ಗಳಿಗೆ ತಲುಪಿದೆ. ಅಂಕಿಅಂಶಗಳ ಪ್ರಕಾರ ಭಾರತದ ಸರಕುಗಳ ವ್ಯಾಪಾರ ಕೊರತೆಯು ಮಾರ್ಚ್ನಲ್ಲಿ 21.54 ಶತಕೋಟಿ ಡಾಲರ್ಗಳಿಂದ ಕಳೆದ ತಿಂಗಳು 26.42 ಶತಕೋಟಿ ಡಾಲರ್ಗಳಿಗೆ ವಿಸ್ತರಿಸಿದೆ. ಏಪ್ರಿಲ್ನಲ್ಲಿ ಭಾರತದ ಒಟ್ಟು ಸರಕು ಮತ್ತು ಸೇವೆಗಳ ಆಮದು 82.45 ಶತಕೋಟಿ ಡಾಲರ್ಗಳೆಂದು ಅಂದಾಜಿಸಲಾಗಿದೆ. ಇದು ಕಳೆದ ವರ್ಷದ ಇದೇ ತಿಂಗಳಿಗಿಂತ ಶೇಕಡಾ 15.72ರಷ್ಟು ಬೆಳವಣಿಗೆಯಾಗಿದೆ ಎಂದು ಸಚಿವಾಲಯ ಮಾಹಿತಿ ನೀಡಿದೆ.